ಸೈನ್ಸ್ಗೂ ತಿಳಿಯದ ವಿಷಯಗಳು ಈ ದೇವಾಲಯದಲ್ಲಿ ನಡೆಯುತ್ತೆ. ಅನ್ಬಿಲಿವಬಲ್ ಮಿಸ್ಟರೀಸ್ಗಳ ಗೂಡು ಈ ದೇವಾಲಯ. 32 ಕಿಚನ್ಗಳು, 20,000 ಜನಕ್ಕೆ ಕುಕ್ ಮಾಡ್ತಾರೆ ಡೈಲಿ. ಬಟ್ ಇದುವರೆಗೂ ಸ್ವಲ್ಪ ಕೂಡ ವೇಸ್ಟ್ ಮತ್ತು ಯಾರಿಗೂ ಶಾರ್ಟೇಜ್ ಕೂಡ ಆಗಿಲ್ವಂತೆ. ಈ ದೇವಾಲಯದ ಮೇಲೆ ಯಾವುದೇ ಪಕ್ಷಿ ಅಥವಾ ಫ್ಲೈಟ್ಗಳು ಹಾರಾಡೋದಿಲ್ಲ. ಈ ದೇವಾಲಯದ ಮೇಲೆ ಇರುವ ಫ್ಲಾಗ್ ಆಲ್ವೇಸ್ ಫ್ಲೈಸ್ ಎಗನೆಸ್ಟ್ ವಿಂಡ್. ಎವ್ರಿ ಡೇ ಪೂಜಾರಿಗಳು ಈ ಫ್ಲಾಗ್ನ ಚೇಂಜ್ ಮಾಡ್ತಾರೆ, ಯಾವುದೇ ಸೇಫ್ಟಿ ಪ್ರಿಕಾಷನ್ ಇಲ್ಲದೆ. ಹೊರಗಡೆ ಎಷ್ಟೇ ಸಮುದ್ರದ ಸೌಂಡ್ ಇದ್ದರೂ ಒಳಗಡೆ ಮಾತ್ರ ಜಸ್ಟ್ 1 ಪಿನ್ ಡ್ರಾಪ್ ಸೈಲೆನ್ಸ್, 1 ಸ್ಟೆಪ್ಪು ಆ ದೇವಾಲಯದ ಒಳಗಡೆ ನೀವು ಇಟ್ಟರೆ ಆ ಸಮುದ್ರದ ಸೌಂಡ್ ಕಂಪ್ಲೀಟ್ಲಿ ಗಾನ್. ಈ ದೇವಾಲಯದ ಮೇಲೆ ಇರುವ ಸುದರ್ಶನ ಚಕ್ರ ನೀವು ಯಾವುದೇ ದಿಕ್ಕಿನಿಂದ ನೋಡಿದ್ರೂ ನಮ್ಮ ಕಡೆನೇ ಮುಖ ಮಾಡಿರೋ ಥರ ಕಾಣುತ್ತೆ. ಹಾಯ್ ಹಲೋ ನಮಸ್ಕಾರ ಶಿವ, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿಕ್ ಪ್ರವಾಸಿಗ. ನಾನು ಪವನ್. ವೆಲ್ಕಮ್ ಟು ಪೂರಿ ನಗರ. 3 ಡೇಸ್ ಕಂಪ್ಲೀಟ್ ಪೂರಿ ಮತ್ತು ಅಕ್ಕಪಕ್ಕದ ಫೇಮಸ್ ಪ್ಲೇಸ್ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಜಾಯಿನ್ ಆ್ಯಂಡ್ ವಾಚ್ ಟಿಲ್ ದ ಎಂಡ್. ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು ಈ ಜಗನ್ನಾಥನ ದರ್ಶನ ಮಾಡೋಕ್ಕೆ. ನೀವು ಏನಾದರೂ ಈ ಜಗನ್ನಾಥನ ದರ್ಶನಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಟ್ರೈನ್, ಬಸ್, ಫ್ಲೈಟ್ ಎಲ್ಲದರಲ್ಲೂ ಹೋಗ್ಬೋದು. ಟ್ರೈನ್ ಆದರೆ ಡೈರೆಕ್ಟು ಪೂರಿಗೆ ಸ್ಯಾಟರ್ಡೆ ಬ್ಯಾಂಗ್ಳೂರಿಂದ 10:40 PM ಇದೆ. ನಿಯರ್ಲಿ 30 hours ಇದು ತೊಗೊಳುತ್ತೆ. ಬಟ್ ಆಲ್ಟರ್ನೇಟಿವ್ ಅಂದರೆ ನೀವು ಭುವನೇಶ್ವರ್ಗೆ ಹೋಗಿ ಅಲ್ಲಿಂದ ಮತ್ತೆ ಟ್ರೈನ್ಗಳು ತೊಗೊಬೋದು ಪೂರಿಗೆ, ಅಥವಾ ವಿಶಾಖಪಟ್ಟಣಂಗೆ ಹೋಗಿ ಅಲ್ಲಿಂದ 5 hours ಜರ್ನಿ ಪೂರಿಗೆ ಅಷ್ಟೇ. ನೆಕ್ಸ್ಟ್ ಬಸ್ ಕೂಡ ಅವೈಲಬಲ್ ಇದೆ, ಬ್ಯಾಂಗ್ಳೂರ್ ಟು ಭುವನೇಶ್ವರ್. ದೆನ್ ಅಲ್ಲಿಂದ ಪೂರಿಗೆ ನೀವು ಟ್ರೈನ್ ಅಥವಾ ಬಸ್ ತೊಗೊಬೋದು. ಜಸ್ಟ್ 70 kilometers ಭುವನೇಶ್ವರಿಂದ. ಸೇಮ್ ಫ್ಲೈಟ್ಸ್ ಕೂಡ ಅವೈಲಬಲ್ ಇದೆ. ಬ್ಯಾಂಗ್ಳೂರ್ ಟು ಭುವನೇಶ್ವರ್ ಹೋಗಬೇಕು, ದೆನ್ ಅಲ್ಲಿಂದ ಪೂರಿಗೆ ನಿಮ್ಮ ಓನ್ ವೆಹಿಕಲ್ ಅಥವಾ ಬಸ್ ಅಥವಾ ಟ್ರೈನ್ ತೊಗೊಬೋದು. ನಾವು 2 months ಬ್ಯಾಕ್ ಭುವನೇಶ್ವರ್ಗೆ ಬುಕ್ ಮಾಡಿದ್ದಕ್ಕೆ ನಮಗೆ ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ 5.7K ಏನೋ ಚಾರ್ಜ್ ಆಯಿತು. ನೀವು ಡೈರೆಕ್ಟಾಗಿ ಒಂದು ವೀಕಲ್ಲಿ ಅಥವಾ 2 weeksಲ್ಲಿ ಏನಾದರೂ ಹೋಗಬೇಕು ಅಂದರೆ 7K 8Kವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಫ್ಲೈಟ್ನಲ್ಲಿ. ದೆನ್ ನಾವು ಭುವನೇಶ್ವರ್ಗೆ ಹೋಗಿ ಇಳ್ಕೊಂಡು ಅಲ್ಲಿಂದ ರೆಂಟಲ್ ಕಾರ್ ಆಲ್ರೆಡಿ ಬುಕ್ ಮಾಡಿದ್ವಿ. ಅಲ್ಲಿ ಮಾಡಿದ್ವಿ 500 ಅಡ್ವಾನ್ಸ್ ಕಟ್ಟಿದ್ವಿ. ಆ ಕಾರ್ನ ತಗೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ನಾವು 7-seater ಎರ್ಟಿಗಾ ಕಾರ್ ಬುಕ್ ಮಾಡಿದ್ದು. ಫಸ್ಟ್ 500 ಅಡ್ವಾನ್ಸ್ ಕೊಟ್ಟಿದ್ವಿ. ನೆಕ್ಸ್ಟ್ ಏನು ಅಂದರೆ 2400 ಪರ್ ಡೇ ಇವರ ಚಾರ್ಜ್ ಇರುತ್ತೆ ಕಾರ್ಗೆ, ಅದು ಎರ್ಟಿಗಾಗೆ. ನಾವು 7 members ಇರೋದ್ರಿಂದ ಎರ್ಟಿಗಾನೇ ನಾವು ಪ್ರಿಫರ್ ಮಾಡಿದ್ದು. ನೆಕ್ಸ್ಟ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಅವ್ರಿಗೆ ಕೊಡಬೇಕಾಗಿದ್ದಂಥ ಅಮೌಂಟ್ನ ಪೇ ಮಾಡಿ ಕಾರ್ ತೊಗೊಂಡು ಇಲ್ಲಿ ನಮ್ಮ ಯೂಟ್ಯೂಬರೇ ಡ್ರೈವರ್ ಆಗಿದ್ದಾರೆ. ಅವ್ರ ಪಕ್ಕದಲ್ಲಿ ಡ್ರೈವರ್ ಪ್ರೋ ಮ್ಯಾಕ್ಸ್ ನಾವು ಪೂರಿಗೆ ಹೋಗೋಕ್ಕಿಂತ ಮುಂಚೆ ಹೋಗ್ಬೇಕಾಗಿರೋ ಪ್ಲೇಸ್ ಮತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಭುವನೇಶ್ವರ ಅಲ್ಲಿರುವ ಲಿಂಗರಾಜ್ ಟೆಂಪಲ್. ಟಿಕೆಟ್ कितना 100 रुपये. हाँ 100 rupees जी, बड़ा मंदिर का है मतलब. ನಾವು ಪೂರಿಗೆ ಹೋಗೋಕ್ಕೆ ಮುಂಚೆ ಲಿಂಗರಾಜ್ ಟೆಂಪಲ್ನ ದರ್ಶನ ಮಾಡಿಕೊಂಡು ಹೋಗ್ಬೇಕಂತೆ. ಈ ತಪ್ಪನಂತೂ ನೀವು ಮಾಡಲೇಬೇಡ್ರಿ. ನೋಡ್ರಿ, ಇಲ್ಲೆಲ್ಲ ಫ್ರೀ ಪಾರ್ಕಿಂಗ್ ಇದೆ. ನಾವಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಅವ್ನು ಯಾರ್ದೋ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದಂಗಾಯ್ತು. ನೆಕ್ಸ್ಟ್ ಟೈಮು ನೀವು ಪಾರ್ಕಿಂಗು ಅಲ್ಲೆಲ್ಲೂ ಪ್ರೈವೇಟಲ್ಲಿ ಹಾಕ್ತಿದ್ದಂಗೆ ಡೈರೆಕ್ಟು ದೇವಸ್ಥಾನ ಮುಂದೆನೇ ಬಂದು ಹಾಕ್ರಿ. ನೋಡ್ರಿ, ಎಲ್ಲ ಫ್ರೀ ಪಾರ್ಕಿಂಗು. ನಾವೇ ದಡ್ಡ ನನ್ನ ಮಕ್ಕಳು ಅಲ್ಲಿಂದ ಬೇರೆ ನಡ್ಕೊಂಡು ಬೇರೆ ಬರ್ತಾ ಇದ್ದೀವಿ. ಅಲ್ಲಿಗಲ್ಲಿಗೂ ಒಂದೊಂದು ಟೆಂಪಲ್ ಸಿಗುತ್ತೆ ಭುವನೇಶ್ವರು ಮತ್ತು ಪೂರಿಯಲ್ಲಿ. ಅದಕ್ಕೋಸ್ಕರ ಒಡಿಸ್ಸಾ ಕಂಪ್ಲೀಟ್ನ ನಾವು ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತ ಕರಿತೀವಿ. ನೋಡಿ ಸಾರ್ಥಕ ಆಯಿತು.
ಈ ಲಿಂಗರಾಜ್ ಟೆಂಪಲ್ನ ವಿಶೇಷಗಳು ಏನಂದರೆ ಸೀತೆನ ರಾಮ ಮದುವೆ ಆಗೋ ಟೈಮ್ನಲ್ಲಿ ಒಂದು ಧನಸ್ಸು ಮುರಿತಾನೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆ ಧನಸ್ಸಿನ ಅರ್ಧ ಭಾಗ ಈ ದೇವಾಲಯದ ಮೇಲಿದೆ ಅಂತ ಹೇಳ್ತಾರೆ. ದೇವಾಲಯದ ಒಳಗೆ ಪರಶುರಾಮ ಪೂಜೆ ಮಾಡ್ತಿದ್ದಂತಹ ಲಿಂಗ ಇದೆ. ಈ ದೇವಾಲಯ ಜಗನ್ನಾಥ ಪುರಿಯ ದೇವಾಲಯಕ್ಕೂ ಹಳೆಯ ದೇವಾಲಯ, 11th ಸೆಂಚುರಿ ದೇವಾಲಯ ಇದಾಗಿದೆ. ಮೊಬೈಲ್ ಒಳಗೆ ಅಲೋ ಇರಲ್ಲ, 10 ರೂಪೀಸ್ ಕೊಟ್ಟು ಹೊರಗಡೆ ಇಟ್ಟೋಗ್ಬೇಕಾಗುತ್ತೆ. ದರ್ಶನ ಮಾಡ್ಕೊಂಡು ಬಂದು ಮಹಾಕಾಳ ಲಿಂಗ ಮತ್ತು ಶಿವಲಿಂಗ ಎರಡನ್ನು ದರ್ಶನ ಮಾಡ್ಕೊಳ್ಳಿ. ಟೀ ತೊಗೊಂಡು ಒಂದಿಷ್ಟು ಇನ್ಫಾರ್ಮೇಷನ್ ತೊಗೊಂಡ್ಬಂದೆ. ಇಲ್ಲಿ ಬಂದು ಮೇಯ್ನ್ ಟೆಂಪಲ್ ಬಂದು ಲಿಂಗರಾಜ್ ಟೆಂಪಲ್ ಒಂದೇ, ಅದ್ರ ಜೊತೆಗೆ ಮುಕುಟೇಶ್ವರು ಮತ್ತು ರಾಜಾರಾಣಿ ಅಂತ ಹೇಳ್ಬಿಟ್ಟು ನೆಟ್ಟಲ್ಲಿ ನೋಡಿದ್ವಿ, ಅದನ್ನು ಕೇಳಿದೆ. ಆ ಟೆಂಪಲ್ ಆಗಿ ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಟೆಂಪಲ್ಸ್ ಥರ ಟ್ರೀಟ್ ಮಾಡ್ತಾರಂತೆ. ಟೀ ಸೇಮ್ ಆಜ್ಮಲ ಇರ್ತೈತಲ್ಲ, ಸೇಮ್ ಅದೇ ಥರನೇ ಇದೆ. ಲಿಂಗರಾಜ್ ಟೆಂಪಲ್ನ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ಪೂರಿ ಕಡೆ ಹೊರಡ್ತಾ ಇದ್ದೀವಿ. ಕಾರ್ಗೆ ಪೆಟ್ರೋಲ್ ಮತ್ತು ಟೋಲ್ ಚಾರ್ಜಸ್ ಎಲ್ಲ ನಮ್ಮದೇ ಇರುತ್ತೆ. ಈ ದೇವಿ ಹೆಸರು ಮಂಗಳಮಾತೆ ಅಂತ. ಊರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋದರೆ ನಾವು ಊರಿಗೆ ಹೋಗಿ ಬರೋವರೆಗೂ ಯಾವುದೇ ದಾರಿ ತಪ್ಪಲ್ಲ ಅಂತ ಹೇಳ್ತಾರೆ. ಟೆಂಪಲಲ್ಲಿ ಅಲ್ಲಿ ಬ್ರಹ್ಮ ಮತ್ತೆ ಮಹೇಶ್ವರ ಜಗನ್ನಾಥನ್ ನೋಡಕ್ ಬಂದಾಗ ಆ ಟೆಂಪಲ್ಲು ಈ ದೇವಿ ಅವ್ರನ್ನ ಇದನ್ನ ಮಾಡ್ತಾರೆ, ದಾರಿ ತೋರಿಸ್ತಾರಂತೆ ಹೆಂಗೆ ಹೋಗ್ಬೇಕು ಅವ್ರನ್ನ ಭೇಟಿ ಆಗಕ್ಕೆ ಅಂತ. ಸೊ ಇನ್ನು ನಾವು ಈ ಟೆಂಪಲ್ಗೆ ಬಂದೋದ್ರೆ ನಾವು ಎಲ್ಲೂ ನಮ್ಮ ಇದರಲ್ಲಿ ಟ್ರಿಪ್ಪಲ್ಲಿ ದಾರಿ ತಪ್ಪಲ್ಲ. ಊರಿಗೆ ಎಂಟ್ರಿ ಆಗಿದ ತಕ್ಷಣ ನಾವು ಫಸ್ಟ್ ಬಂದಿದ್ದೆ ಸ್ವರ್ಗದರ ಬೀಚು. ಇಲ್ಲಿ ಪಾರ್ಕಿಂಗಂತೂ ಎಲ್ಲೂ ಜಾಗ ಇಲ್ಲ. ಆಗಿದಾಗ್ಲಿ ಅಂತ ನೋ ಪಾರ್ಕಿಂಗ್ ಅಲ್ಲೇ ಪಾರ್ಕ್ ಮಾಡಿ ಬರ್ತಾ ಇದ್ದೀವಿ ಆರತಿ ನೋಡಕ್ಕೆ. ಆರತಿ ನೋಡಿದ್ರೆ ಇಲ್ಲಿಂದ 1 ಕಿಲೋಮೀಟ್ರ್ ಅಂತಾರೆ. ಅಲ್ಲಿ ಬೇರೆ ಜಾಗ ಬೇರೆ ಇಲ್ಲ. ನಾನು ಬೇರೆ ಬೇರ್ ಫುಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸಮುದ್ರ ಆರತಿ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ರೂಮ್ಗೆ ಫಸ್ಟ್ ಚೆಕ್ ಇನ್ ಆಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ಬುಜ್ಜಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ನಾವು 2 ಡೇಸ್ ರೂಮ್ ಬುಕ್ ಮಾಡಿದ್ವಿ. ಟೋಟಲ್ ಕಾಸ್ಟ್ ಬಂದು 8K ಆಯಿತು. ಈ ಹೋಟೆಲ್ನಲ್ಲಿ ಕಿಚನ್ ಕೂಡ ಇದೆ, ಫ್ರೀ ಫಾರ್ ಟೀ, ಕಾಫಿ ಅಥವಾ ಬೇಬಿ ಫುಡ್ ಮಾಡ್ಕೊಳ್ಳೋಕ್ಕೆ. ಬಟ್ ನಾವೇನಾದರೂ ಮೇನ್ ಡಿಶಸ್ ಏನಾದರೂ ಮಾಡ್ತೀವಿ ಅಂದರೆ 300 ರೂಪೀಸ್ ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ. ಈ ಹೋಟೆಲ್ನ ನೇಮ್ ಬಂದು ಕಾಕಾರ ಬೀಚ್ ಹೋಮ್ ಸ್ಟೇ ಅಂತ. ನಿಯರ್ ಬೀಚ್ ಹತ್ರನೇ ಸಿಗುತ್ತೆ. ನೀವು ಬೀಚ್ಗೆ ಬೇಕಾದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗಿ ಅಲ್ಲಿ ಬೇಕಾದರೆ ಪ್ಲೇಯಿಂಗ್ ಎಲ್ಲ ಆಟ ಆಡ್ಕೊಂಡೆಲ್ಲ ಬರಬಹುದು. ಸ್ಟೇ ಆದಮೇಲೆ ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದು ಫಸ್ಟ್ ಡೇ ಜಗನ್ನಾಥನ ದರ್ಶನ ಮಾಡ್ಕೊಬೇಕು. ನೈಟ್ ರಶ್ ಇರಲ್ಲ, ಕಮ್ಮಿ ಜನ ಇರುತ್ತೆ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಾವೆಲ್ಲ ಫ್ಲೈಟಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿರೋ ಕಾರಣದಿಂದ ನಾಳೆ ಮೊದಲ ಕೆಲಸ ಜಗನ್ನಾಥನ ದರ್ಶನ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಈಗ ಎಲ್ಲ ಫ್ರೆಶ್ ಅಪ್ ಆಗಿ ಊಟದ ಕಡೆ ಮುಖ ಮಾಡ್ತಾ ಇದ್ದೀವಿ. ಊಟ ಎಲ್ಲಿ ಸಿಗುತ್ತೆ ಅಂತ ಸಿಟಿ ಸ್ಟ್ರೀಟ್ನಲ್ಲಿ ಅಡ್ಡಾಡ್ತಾ ಇದ್ದೀವಿ. ಒಳ್ಳೆ ಊಟ ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ಒಳ್ಳೆ ಊಟಕ್ಕೋಸ್ಕರ ಅಡ್ಡಾಡ್ತಾ ಇದ್ದೀವಿ. We have the proof that he said that he's giving the party. If he doesn't give, wherever you find him, the party, but he's paying amount. Wherever you find him in Bangalore, just throw stones at him. That's all. ಇದು ಬಿಸ್ಲರಿ ಅಲ್ಲ, ಬಬಲ್ಸ್. ಟೋಟಲು 7 ಜನಕ್ಕೆ 1200 ಬರ್ತಾಯಿತು. ಹಾಂ, 8 ರೂಪಾಯಿ ಅಲ್ಲ. ಈ ಪ್ರಸಾದ್ ಹೋಟೆಲ್ಲು ನಾವು ಸ್ಟೇ ಮಾಡಬೇಕು ಅಂತ ಮಾಡಿದಂಥ ರೂಮಿಂದ ಜಸ್ಟ್ ಒಂದು 300-400 ಮೀಟರ್ಸ್ ಹತ್ರನೇ ಇತ್ತು. ಎಲ್ಲಿ ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಜನ ತುಂಬಿ ತುಳ್ಕಾಡ್ತಿರ್ತಾರೆ. ಅಂಗಾಡಿಯಲ್ಲಿ ಒಂದು ಸಾಂಗ್ ಡೆಡಿಕೇಟ್ ಮಾಡ್ರಿ. ನನ್ನ ಸಾಂಗಿಂಗ್ ಎಲ್ಲ ಚೆನ್ನಾಗಿ ಬರೋದು. ಇರ್ಲಿ, ಹೇಳ್ರಿ. ಹಾ, ನೀವ್ ಹೇಳ್ರಿ.
ತಂಗಾಳಿ ಎಲ್ಲಿಂದ ಬೀಸಿದೆ ಸಂಗಾತಿ ಕಣ್ಸೋತಿ ಓಡಿದೆ. ನಮ್ಮ ಸಿಂಗಿಂಗ್ಗೆ ನನ್ನ ಅಭಿನಂದನೆಗಳು. ಅದ್ಭುತವಾಗಿ ಹಾಡಿದ್ರಿ ನೀವು. ಆಸ್ ಎ ಮ್ಯೂಸಿಷಿಯನ್ ನಾನು ಹೇಳ್ತೀನಿ, ನೀವು ತುಂಬಾ ಒಳ್ಳೆ ಸಿಂಗರು, ಎರಡೇ ಮಾತೇ ಇಲ್ಲ. ಯು ಆರ್ ಫ್ಯಾಂಟಾಸ್ಟಿಕ್. ನೀವೊಂದು ಈಗ ನಿಮ್ಮ ಮುಂದೆ ಹಾಡಲಿದ್ದಾರೆ ಸಚಿನ್ ತೊರ್ಗಲ್ ಅವರು ಹೂವಿನ ಬಾಣದಂತೆ ಮೇಲ್ ವರ್ಷನ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚಿತ್ರವಾದಂತೆ ಬಂದ ನೀ ಬಂದ ಮೇಲೆ ಬಾಕಿ ಮಾತೇನು. ಇವತ್ತಿಗೆ ಪೂರಿಯ ಮೊದಲ ದಿನ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡೇ ಪೂರಿ ಜಗನ್ನಾಥನ ದರ್ಶನ ಮಾಡಿಕೊಂಡು ಮತ್ತು ಪೂರಿಯಲ್ಲಿರುವ ಎಲ್ಲ ಟೆಂಪಲ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಗುಡ್ ನೈಟ್, ಟೇಕ್ ಕೇರ್. ಹಾಯ್ ಹಲೋ ನಮಸ್ಕಾರ ಶಿವ, ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ಪೂರಿ ಸೀರೀಸ್. ಅಲ್ಲಿ ನಾವು ಪೂರಿ ಜಗನ್ನಾಥ ಟೆಂಪಲ್ ಮತ್ತು ಅದರ್ ಪ್ಲೇಸಸ್ ಇನ್ ಪೂರಿ ಮತ್ತು ಅದರ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಾಚ್ ಟಿಲ್ ದ ಎಂಡ್. ಇವತ್ತು ಬೆಳಗ್ಗೆ 3:30 4:30 ಅಷ್ಟರಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ರೆಡಿಯಾಗಿ ಜಗನ್ನಾಥನ ದರ್ಶನ ಮಾಡೋಕೆ ಅಂತ ಹೊರಡ್ತಾ ಇದ್ದೀವಿ. ಕಾರ್ ಪಾರ್ಕಿಂಗಿಗೆ ಪರ್ ಅವರು 60 ರೂಪೀಸ್ ಕೇಳಿದ್ರು. ನಾವು ಎಲ್ಲೋ ಒಂದು ಕಡೆ ಫ್ರೀ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ. ಅಬ್ಬ ನೋಡ್ಬೋದು ಆ ಫ್ಲಾಗ್ ಇರುವಂತಹ ಮಂದಿರ ಟಾಪ್ ವ್ಯೂ ಕಾಣಿಸ್ತಾ ಇದೆ. 214 ಅಡಿ ಎತ್ತರದ ಗೋಪುರ. ನಾವು ಮಂದಿರ ಹತ್ರ ಹೋಗೋ ಅಷ್ಟರಲ್ಲಿ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ. ಸುಮಾರು ಭಕ್ತಾದಿಗಳು ಜಗನ್ನಾಥನ ದರ್ಶನಕ್ಕೆ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು. ಈ ದೇವಾಲಯಕ್ಕೆ 4 ದ್ವಾರಗಳಿವೆ. ಒಂದು ಸಿಂಹದ್ವಾರ, ಇನ್ನೊಂದು ಹುಲಿ ದ್ವಾರ, ಇನ್ನೊಂದು ಆನೆ ದ್ವಾರ, ಇನ್ನೊಂದು ಅಶ್ವದ್ವಾರ ಅಂತ ಹೇಳ್ಬಿಟ್ಟು. ಈ ಪೂರಿ ದೇವಾಲಯದ ಜಗನ್ನಾಥನ ಮಂದಿರದಲ್ಲಿ ಇರೋದು ಶ್ರೀಕೃಷ್ಣನ ಹೃದಯ. ಶ್ರೀಕೃಷ್ಣನ ಮರಣದ ನಂತರ ಅರ್ಜುನ ಅವನ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅದಾದ ಮೇಲೆ ಬಾಡಿ ಫುಲ್ ಬರ್ನ್ ಆದರೂ ಹೃದಯ ಮಾತ್ರ ಏನೂ ಆಗಲ್ಲ. ಆ ಹೃದಯನ ಒಂದು ಮರದ ದಿಮ್ಮಿಯಲ್ಲಿಟ್ಟು ಅರ್ಜುನ ಅದನ್ನು ಸಮುದ್ರದಲ್ಲಿ ತೇಲಿಬಿಡ್ತಾನೆ. ಆ ಹೃದಯ ತೇಲ್ಕೊಂಡು ಪೂರಿ ದಡಕ್ಕೆ ಬಂದು ಸೇರುತ್ತೆ. ಆಗಿನ ರಾಜ ಅನಂತವರ್ಮ ಚೋಡಗಂಗಾ ದೇವ ಅನ್ನೋನ್ಗೆ ಕನಸಲ್ಲಿ ವಿಷ್ಣು ಬಂದು ಆಲ್ರೆಡಿ ನಾನು ಈ ಥರ ಬರ್ತಾ ಇದ್ದೀನಿ ನಿನ್ನ ಮನೆಗೆ ಅಂತ ಹೇಳಿರ್ತಾನೆ. ಅದು ರಾಜನ ಕೈಗೆ ಸಿಗುತ್ತೆ. ಎಷ್ಟೋ ಜನ ಮೂರ್ತಿಯನ್ನು ಕೆತ್ತೋದಕ್ಕೆ ಟ್ರೈ ಮಾಡಿದ್ರೂ ಅದು ಆಗಲ್ಲ. ಆಗ ಸ್ವತಃ ಲಾರ್ಡ್ ವಿಶ್ವಕರ್ಮನೇ ಬಂದು ಆ ಜಗನ್ನಾಥನ ಮೂರ್ತಿನ ಕೆತ್ತೋಕೆ ಮುಂದಾಗ್ತಾರೆ. ಬಟ್ ಒಂದು ಕಂಡೀಷನ್ ಹಾಕ್ತಾರೆ ರಾಜ ರಾಣಿಗೆ, ನಾನು 21 ದಿನ ತಗೊತೀನಿ ಈ ಜಗನ್ನಾಥನ ಮೂರ್ತಿ ಕೆತ್ತೋದಕ್ಕೆ. ಬಟ್ ನನಗೆ ಆ ಟೈಮ್ನಲ್ಲಿ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ರೂಮ್ ಅಥವಾ ಮಂದಿರದೊಳಗಡೆ ಯಾರೂ ಎಂಟ್ರಿ ಆಗಬಾರ್ದು ಅಂತ ಕೇಳ್ತಾನೆ. 15 ಡೇಸ್ವರೆಗೂ ಸೌಂಡ್ ಬರ್ತಾನೆ ಇರುತ್ತೆ. ಬಟ್ ಒಂದು ದಿನ ಆ 15 ಡೇಸ್ 16 ಡೇಸ್ಗೆ ಮೂವ್ ಆದಾಗ ಯಾವುದೇ ಸೌಂಡ್ ಬರಲ್ಲ. ಆಗ ಗುಂಡಿಚಾ ಮಾತಾ ಸಡನ್ನಾಗಿ ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿಂದ ವಿಶ್ವಕರ್ಮ ಮಾಯ ಆಗ್ತಾರೆ. ಆದ್ದರಿಂದ ಈ ಮೂರ್ತಿ ಅರ್ಧಂಬರ್ಧವಾಗಿ ಕೆತ್ತಿರುತ್ತೆ. ರಾಮ, ಸುಭದ್ರ ಮತ್ತು ಜಗನ್ನಾಥನ ಮೂರ್ತಿನ ಲಾರ್ಡ್ ವಿಶ್ವಕರ್ಮ ಅವರು ಕೆತ್ತುತ್ತಾ ಇರ್ತಾರೆ. ಅದರಿಂದ ಜಗನ್ನಾಥನ ಮೂರ್ತಿ ಈ ರೀತಿ ಇರೋದು. ಸಮಯ ಬಂದು ಬೆಳಗ್ಗೆ 10 ಗಂಟೆ. ನಾವು ದೇವರ ದರ್ಶನಕ್ಕೆ ಜಗನ್ನಾಥನ ದರ್ಶನಕ್ಕೆ ಹೋಗಿದ್ದು ಬೆಳಗ್ಗೆ 5 ಗಂಟೆಗೆ. 6:30 7:30ವರೆಗೂ ನಾವು ಲೈನಲ್ಲೇ ಸ್ಟಕ್ ಆದ್ವಿ. ಯಾಕೆ ಅಂತ ಕೇಳಿದಾಗ ಮಹಾಮಂಗಳಾರತಿ ನಡೀತಾ ಇದೆ ಒಳಗಡೆ. ಆ ಟೈಮ್ನಲ್ಲಿ ಒಳಗಡೆ ಬಿಡಲಿಲ್ಲ ನಮ್ಮನ್ನು. ಮೊಬೈಲ್ಗಳು ಒಳಗಡೆ ಅಲೋ ಇರಲ್ಲ. ನಾವು ಒಂದು ಮೊಬೈಲ್ಗೆ 20 ರೂಪೀಸ್ ಕೊಟ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಅಂಗಡಿಗಳಲ್ಲಿ ಇಟ್ಟೋಗ್ಬೇಕಾಗುತ್ತೆ. ನಾವು ಎಂಟ್ರಿ ಆಗಿದ್ದು ಗೇಟ್ ಬಂದು ಲಯನ್ ಗೇಟು ಮತ್ತು ಎಕ್ಸಿಟ್ ಆಗಿದ್ದ ಗೇಟ್ ಬಂದು ಎಲಿಫೆಂಟ್ ಗೇಟು. ಅಂದರೆ ಹೋಗಿದ್ದ ದಾರಿಯಲ್ಲೇ ಬರಬಾರ್ದು, ಅಂದರೆ ಬರಬೇಕಾದ್ರೆ ಒಂದು ಮೆಟ್ಲಿರುತ್ತೆ, ಆ ಮೆಟ್ಲನ್ನು ತುಳಿಬಾರ್ದು ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಅದಕ್ಕೋಸ್ಕರ ಜಗನ್ನಾಥನ ದರ್ಶನ ಮಾಡಿಕೊಂಡು ಆ ದೇವಾಲಯದ ಒಳಗಡೆ ಇರುವಂತಹ ಶ್ರೀದೇವಿ, ಭೂದೇವಿ, ವಿಮಲ ಶಕ್ತಿಪೀಠ, ಸರಸ್ವತಿ ಮತ್ತು ಮಹಾಲಕ್ಷ್ಮಿ ದೇವರುಗಳ ದರ್ಶನ ಮಾಡಿಕೊಂಡು ಮತ್ತು ಮಹಾಪ್ರಸಾದ ಒಳಗಡೆ ಮಾರ್ತಾ ಇರ್ತಾರೆ. ನಮ್ಮ ಸೌತ್ ಇಂಡಿಯಾ ಥರ ಯಾವುದೇ ದಾಸೋಹ ಇರೋದಿಲ್ಲ. ಡೈರೆಕ್ಟ್ ನಾವು 50 ರೂಪೀಸ್ 100 ರೂಪೀಸ್ ಪ್ಲೇಟ್ ಇರುತ್ತೆ. ಅದನ್ನು ನಾವು ತಗೊಂಡಿದ್ದು 50 ರೂಪೀಸ್ ಪರ್ ಪ್ಲೇಟ್ ಪ್ರಸಾದ. ಇನ್ನೊಂದೇನು ಅಂದರೆ
ಲಯನ್ ಗೇಟು ಇನ್ಯಾವುದೇ ಗೇಟಿಂದ ನೀವು ಹೋಗಬೇಕಾದ್ರೆ 20 ರೂಪೀಸ್ ಚಾರ್ಜ್ ಮಾಡ್ತಾರಲ್ಲ ಅಂಗಡಿಯಲ್ಲಿ ಇಟ್ಬಿಟ್ಟು ಹೋಗೋದಕ್ಕೆ, ಅದನ್ನು ನೀವು ತಪ್ಪಿಸ್ಬೇಕು ಅಂದರೆ ಎಲಿಫೆಂಟ್ ಗೇಟಿಂದ ಹೋಗೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಅಲ್ಲಿ ಮೊಬೈಲ್ಗಳು ಮತ್ತು ನಿಮ್ಮ ವಸ್ತುಗಳನ್ನ ಇಡೋದಕ್ಕೆ ಫ್ರೀಯಾಗಿ, ಅಂದರೆ ದೇವಾಲಯದ ಕಡೆಯಿಂದ ಫ್ರೀಯಾಗಿ ಇಡೋದಕ್ಕೆ ಅವಕಾಶ ಇದೆ. ನಾನು ಆಗಲೇ ಹೇಳ್ದಂಗೆ ನೀವಿಲ್ಲಿ ಗಮನಿಸ್ಬೋದು, ಸುದರ್ಶನ ಚಕ್ರ 1 ಟನ್ ಇರುವ ಸುದರ್ಶನ ಚಕ್ರ 214 ಅಡಿ ಇರುವ ಎತ್ತರದ ಗೋಪುರದ ಮೇಲಿದೆ. ಪುರಿ ನಗರದ ಯಾವುದೇ ದಿಕ್ಕಿನಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೂ ಆ ಸುದರ್ಶನ ಚಕ್ರ ನಮ್ಮ ಕಡೆನೇ ಮುಖ ಮಾಡಿರೋ ಥರ ಕಾಣುತ್ತೆ. ಮತ್ತು ಅದರ ಮೇಲಿರುವ ಫ್ಲಾಗ್ ವಿಂಡ್ ಡೈರೆಕ್ಷನ್ ಇರುತ್ತಲ್ಲ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಎನಿ ಟೈಮು ಫ್ಲೈ ಆಗ್ತಾ ಇರುತ್ತೆ. ಅಂದರೆ ಬೇರೆ ಫ್ಲಾಗ್ ನೋಡ್ಬೋದು ನೀವಿಲ್ಲಿ, ಈ ಫ್ಲಾಗು ಇನ್ನೊಂದು ಡೈರೆಕ್ಷನಲ್ಲಿ ರನ್ ಆಗ್ತಾ ಇದ್ರೆ, ಅಂದರೆ ಈ ಫ್ಲಾಗ್ ಬಂದ್ಬಿಟ್ಟು ಇನ್ನೊಂದು ಡೈರೆಕ್ಷನಲ್ಲಿ ಹಾರ್ತಾ ಇದೆ. ಈ ಪೂರಿಯಲ್ಲಿ ಹಿಂದೂಗಳಿಗೆ ಮಾತ್ರನೇ ಎಂಟ್ರಿ ಇರುತ್ತೆ. ಅದಕ್ಕಾಗಿ ಜಗನ್ನಾಥನ ಒಂದು ವಿಗ್ರಹ ಆ ದೇವಾಲಯದ ಮುಂದೆ ಕಾಣುತ್ತೆ ನಿಮಗೆ. ಅಂದರೆ ಡೋರ್, ಅಂದರೆ ನಾವು ಲಯನ್ ಗೇಟಿಂದ ಒಳಗಡೆ ಹೋಗ್ತಾ ಇರ್ತೀವಲ್ಲ ಆ ಡೋರಲ್ಲಿ ಕಾಣುತ್ತೆ. ಅದು ಯಾಕೆ ಅಂದರೆ ಈ ದೇವಾಲಯ ಕಟ್ಟಿಸಿದಂತಹ ರಾಜನ ಮನೆ ತಂದವರು, ರಾಜರು ಫೋರ್ಸಬಲಿ ಮುಸ್ಲಿಂ ಮತಕ್ಕೆ ಕನ್ವರ್ಟ್ ಆಗ್ತಾರಂತೆ. ಆ ಟೈಮ್ನಲ್ಲಿ ಜಗನ್ನಾಥನ ದರ್ಶನ ಪಡೆಯೋಕೆ ಅಂತ ಬಂದಾಗ ಒಳಗಡೆ ಎಂಟ್ರಿ ಇರಲ್ಲ. ಆಗ ಜಗನ್ನಾಥನೇ ಬಂದು ಆ ಡೋರ್ ನಿಯರ್ ಆ ರಾಜನಿಗೆ ದರ್ಶನ ಕೊಡಬೇಕು ಅಂತ. ಇದು ಜಗನ್ನಾಥ ಇದರಿಂದ ತಗೊಂಬಂದಿರೋ ಪ್ರಸಾದ. ಈ ಬಾಕ್ಸಲ್ಲಿರೋದು ಕಂಪ್ಲೀಟ್ ಸ್ವೀಟ್ಗಳು. ಅದರ ಜೊತೆಗೆ ಈ ಒಂದು ಪಿಂಕ್ ಬ್ಯಾಗ್ ಕೊಡ್ತಾರೆ, ಇದರಲ್ಲಿ ಒಣ ರೈಸ್ ಇರುತ್ತೆ. ಇದನ್ನು ನಾವು ಅಡುಗೆ ಮನೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಈಗ ನಾವು ಹೋಗ್ತಾ ಇರೋ ಟೆಂಪಲ್ ಬಂದು ಬೇಡಿ ಹನುಮಾನ್ ಟೆಂಪಲ್ಲು. ಈ ಟೆಂಪಲ್ನ ವಿಶೇಷಗಳು ಏನು ಅಂದರೆ, ಜಗನ್ನಾಥನ ದರ್ಶನ ಪಡಿಬೇಕು ಅಂತ ಸಮುದ್ರರಾಯ ಯಾವಾಗ್ಲೂ ಪೂರಿಯ ಒಳಗಡೆ ಬರ್ತಾ ಇದ್ದಂತೆ. ಪೂರಿಯಲ್ಲಿದ್ದಂತಹ ಜನರಿಗೆ ತುಂಬ ನಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಜಗನ್ನಾಥ ಹನುಮಾನ್ನ ಆ ಸಮುದ್ರ ದಂಡೆಯಲ್ಲಿ ನೀನು ಕಾವಲಾಗಿ ಇರು ಅಂತ ಹೇಳ್ತಾನೆ. ಬಟ್ ಯಾವುದೇ ಒಂದು ರಾಮನ ಮಂತ್ರ ಘೋಷಗಳು ಕೇಳಿಸಿದಾಗ ಹನುಮಾನು ಅಲ್ಲಿಂದ ಪೂರಿ ಒಳಗಡೆ ಬಂದಾಗ ಮತ್ತೆ ಸಮುದ್ರರಾಯ ಜಗನ್ನಾಥನ ದರ್ಶನ ಮಾಡೋಕ್ಕೆ ಅಂತ ಪೂರಿ ಒಳಗಡೆ ಬಂದ್ಬಿಡ್ತಿದ್ರು. ಅದಕ್ಕಾಗಿ ಜಗನ್ನಾಥ ಹನುಮಾನ್ನ ಬೇಡಿ ಹಾಕಿ ಬಂದಿ ಮಾಡಿದ್ದಾನೆ. ಅಂದರೆ ಸಮುದ್ರದ ದಡದಲ್ಲೇ ಬೇಡಿ ಹಾಕಿ ಬಂದಿ ಮಾಡಿದ್ದಾನೆ. ಇದು ಬೇಡಿ ಹನುಮಾನ್ನ ಟೆಂಪಲ್. इधर आइए, 5 रुपया का टिकट करके जाइए। मंदिर को प्रवेश करने के लिए 5 रुपया टिकट लगता है। ಟಿಕೆಟ್ ತಗೊಂಡು ಮುಂದೆ ಹೋಗಬೇಕು. ಟಿಕೆಟ್ನ ಇಲ್ಲಿ ತೋರಿಸಿದ್ರೆ ಗುಡಿ ಒಳಗಡೆ ಎಂಟ್ರಿ ಇರುತ್ತೆ. ನೆಕ್ಸ್ಟ್ ನಾವು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ನರೇಂದ್ರ ಪುಷ್ಕರ್ಣಿ. ಇದನ್ನು ಚಂದನ ಪುಷ್ಕರ್ಣಿ ಅಂತಲೂ ಕೂಡ ಕರೀತಾರೆ. ಕಿಂಗ್ ನರೇಂದ್ರ ದೇವ್ ಅನ್ನೋರು ಈ ದೇವಾಲಯ ಮತ್ತು ಸುತ್ತ ಒಂದು ಐಸ್ಲ್ಯಾಂಡ್ ಇರೋ ಥರ ದೇವಾಲಯನ ಕಟ್ಟಿಸಿರೋದು. ಇದರ ವಿಶೇಷ ಏನು ಅಂದರೆ, ಜೂನ್-ಜುಲೈ ತಿಂಗಳಲ್ಲಿ ಐಡಲ್ಸ್ ಆಫ್ ಜಗನ್ನಾಥ, ಬಲರಾಮ ಮತ್ತು ಸುಭದ್ರನ ಚೇಂಜ್ ಮಾಡೋ ಟೈಮ್ನಲ್ಲಿ ಇಲ್ಲಿ ಬಂದುಬಿಟ್ಟು ಅದನ್ನು ಕ್ಲೀನ್, ಅಂದರೆ ಅದನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಇಲ್ಲಿಂದ ತಗೊಂಡು ಹೋಗ್ತಾರೆ. ಅಂದರೆ ಚಂದನ ಫೆಸ್ಟಿವಲ್ಸ್ ಅಂತಲೇ ಜೋರಾಗಿ ನಡೆಸ್ತಾರೆ ಜೂನ್-ಜುಲೈ ಮಂತ್ನಲ್ಲಿ. ಅದರ ಅಂದರೆ ಈ ನರೇಂದ್ರ ಪುಷ್ಕರ್ಣಿಯಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಜಗನ್ನಾಥನ ದರ್ಶನಕ್ಕೆ ಹೋಗೋರು ಅಂತ ಕೂಡ ಹೇಳ್ತಾರೆ. ಈ ನರೇಂದ್ರ ಪುಷ್ಕರ್ಣಿಯಲ್ಲಿ ಒಂದು ಟೆಂಪಲ್ ಇದೆ, ಅದು ರೋಹಿಣಿ ಮಾತೆ. ಇದು ಜಗನ್ಮಾತೆಗೆ ಚಿಕ್ಕಮ್ಮ ಆಗಬೇಕು. ಅದರ ಜೊತೆಗೆ ಇಲ್ಲಿ ಸೈಡಲ್ಲಿ 2 ಟೆಂಪಲ್ ಬರುತ್ತೆ, ಒಂದು ಬಾಲಕೃಷ್ಣದು, ಒಂದು ಕಾಲಭೈರವದು. 4:30ಗೆ ಆ್ಯಕ್ಚುಲ್ ಆಗಿ ಫ್ಲಾಗ್ ಚೇಂಜ್ ಮಾಡ್ತಾರಂತೆ. ಅದಕ್ಕೋಸ್ಕರ ಈಗ ಫ್ಲಾಗ್ ಚೇಂಜ್ ಮಾಡೋದನ್ನು ನೋಡೋಕೆ ಅಂತಲೇ ಬಂದಿದ್ದೀವಿ. ಈಗ ನೋಡಿದ್ರೆ ಜನ ಮಾತ್ರ ಸಾಗರದಂತೆ ಹರಿದು ಬರ್ತಾ ಇದ್ದಾರೆ. ನಾವು ಬೆಳಗ್ಗೆ ಹೋದಂತಹ ಗೇಟ್ ಇದು, ಲಯನ್ ಗೇಟು, ತುಂಬಿ ತುಳುಕಾಡ್ತಾ ಇದೆ, ತುಂಬ ಜನ. ಹತ್ತುತ್ತಾರೆ, ಕಾಣಿಸ್ತಾ ಇದೆ. ಪೂರಿಯಲ್ಲಿ ಫೇಮಸ್ ಅಂದರೆ ಸ್ವೀಟ್ಸ್ಗಳು, ಅದನ್ನು ನಾವೀಗ ಟ್ರೈ ಮಾಡ್ತಾ ಇದ್ದೀವಿ. ಸಚಿನ್ ಹೇಗಿದೆ? ಮದನ್
ಹಂಗಲ್ಲ ತಿನ್ಬಿಟ್ಟು ಅನ್ಬೇಕು. ಪರಶುರಾಮ್ ಈಗ ನಾವು ಹೋಗ್ತಾ ಇರೋಂಥ ರೋಡ್ ಬಂದು ಸ್ವರ್ಗದರ ರೋಡು. ಆ ಟೆಂಪಲಿಂದ ಸ್ಟ್ರೈಟ್ ರೋಡ್ ಬರುತ್ತೆ. ಇಲ್ಲಿ ಸ್ವೀಟ್ಗಳು ಮತ್ತು ಶಾಪಿಂಗ್ ಮಾಡ್ಕೊಳೋರು ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ನಾವು ಫ್ಲಾಗ್ ಚೇಂಜ್ ನೋಡಿಕೊಂಡು ಈಗ ಸ್ವರ್ಗದರ ಬೀಚ್ಗೆ ಹೋಗ್ತಾ ಇದ್ದೀವಿ ಸಮುದ್ರ ಆರತಿನ ನೋಡೋಕ್ಕೆ ಅಂತ. ಸಮುದ್ರ ಆರತಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 6:30 ಅಲ್ವಾ? ಇವನ್ನ ನಾವು ದೇವಸ್ಥಾನ ನಿಯರ್ ತಗೊತಾ ಇದ್ವಿ. ಆಲ್ಮೋಸ್ಟ್ ಅಲ್ಲ ಚಿಕ್ಕದೇ ನಮಗೆ 100 ರೂಪೀಸ್ ಹೇಳಿದ್ರು, ಬಟ್ ಇಲ್ಲಿ ಬಂದು ಕೇಳಿದ್ರೆ 50 ರೂಪೀಸ್ ಹೇಳ್ತಾ ಇದ್ದಾರೆ. ನೀವು ಬೀಚ್ ಹತ್ರ ಬಂದಾಗ ಸ್ವರ್ಗದರ ಬೀಚ್ ಹತ್ರ ಇವನ್ನ ನೋಡಿ ಇಲ್ಲೇ ತೊಗೊಳಕ್ಕೆ ಟ್ರೈ ಮಾಡಿ. 50 ರೂಪಾಯಿಗೆ 100 ರೂಪಾಯಿಗೆಲ್ಲ ಅಲ್ಲಿ 200 ರೂಪಾಯಿ ಇಳ್ದವು ಇಲ್ಲಿ 100 ರೂಪಾಯಿಗೆ ಸಿಗ್ತವೆ, 100 ರೂಪಾಯಿ ಇಳ್ದವು 50 ರೂಪಾಯಿಗೆ ಸಿಗ್ತವೆ. ಟ್ರೈ ಇಟ್. ನಾವು ನಿನ್ನೆ ಊಟ ಮಾಡಿದಂತಹ ಸೇಮ್ ಪ್ಲೇಸ್ ಪ್ರಸಾದ್ ವೆಜ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಡೇ 2 ನಮ್ಮ ಪೂರಿ ಸೀರೀಸ್ ಕಂಪ್ಲೀಟ್ ಆಗುತ್ತೆ. ಸ್ಟೇ ಟ್ಯೂನ್ ಫಾರ್ ಡೇ 3. ಸಬ್ಸ್ಕ್ರೈಬ್ ಫಾರ್ ಮೋರ್. ಹಾಯ್ ಹಲೋ ನಮಸ್ಕಾರ ಶಿವ. ವೆಲ್ಕಮ್ ಟು ಡೇ 3 ಆಫ್ ಪೂರಿ ಸೀರೀಸ್. ಡೇ 3ಯಲ್ಲಿ ನಾವು 8 o'clockಗೆ ರೆಡಿಯಾಗಿ ನಮ್ಮ ಸ್ಟೇನ ಖಾಲಿ ಮಾಡಿ, ಅಂದರೆ ಕಾಕಾರ ಬೀಚ್ ಹೋಮ್ ಸ್ಟೇನ ಖಾಲಿ ಮಾಡಿ ಲಗೇಜ್ ಎಲ್ಲ ಕಾರ್ಗೆ ಹಾಕ್ಕೊಂಡು ಡೇ 3ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಆಲ್ಮೋಸ್ಟ್ ಎಲ್ಲ ಮಿಸ್ ಮಾಡ್ತಾರೆ ಪೂರಿಗೆ ಹೋದವರು, ಬಟ್ ನೀವು ಮಿಸ್ ಮಾಡಬೇಡಿ. ಯಾಕೆ ಅಂದರೆ ಈ ಪ್ಲೇಸ್ ಜಸ್ಟ್ 7 kilometers ಫ್ರಮ್ ಪೂರಿ. ಇಲ್ಲಿ 108 ಜ್ಯೋತಿರ್ಲಿಂಗ ಪ್ಲಸ್ ಲಾರ್ಡ್ ವಿಷ್ಣು, ಮಹಾಲಕ್ಷ್ಮಿ ಐಡಲ್ಸ್, ಕಾಮದೇವತೆ ಪೊಸಿಷನ್ಸ್, ಕಾಲಚಕ್ರ ಮತ್ತು ರಾಧಾಕೃಷ್ಣ ತೂಗುಯಲೆ ಗಾರ್ಡನ್ ನೋಡ್ಬೋದು. ಈ ದೇವಾಲಯ ಕಂಪ್ಲೀಟ್ಲಿ ಡೆಕೋರೇಟೆಡ್ ವಿತ್ ಫುಲ್ ಆಫ್ ಹಿಂದೂ ಗಾಡ್ಸ್. ಅದೇ ಓಂಕಾರೇಶ್ವರ ಟೆಂಪಲ್. ಶ್ರೀ 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 ಓಂಕಾರೇಶ್ವರ ಟೆಂಪಲ್. ಇದು ದಾಡಿಯಾ ರಿವರ್ ದಡದಲ್ಲಿ ಇರುವ ದೇವಾಲಯ. ಔಟ್ಸ್ಕಟ್ಸ್ ಆಫ್ ಪೂರಿ ಅಂತಲೇ ಹೇಳ್ಬೋದು. ಶಿವನನ್ನು ಈ ದೇವಾಲಯದಲ್ಲಿ ಓಂಕಾರೇಶ್ವರನಾಗಿ ಪೂಜೆ ಮಾಡ್ತಾರೆ. ಎಂಟ್ರೆನ್ಸ್ನಲ್ಲಿ ನಂದಿ ಸ್ಟ್ಯಾಚ್ಯೂ ಮತ್ತು ಶಿವನ ಸ್ಟ್ಯಾಚ್ಯೂ. ಶಿವ ಡೂಯಿಂಗ್ ತಪಸ್ಯ. ದೇವಾಲಯದ ಒಳಗಡೆ ಎಂಟ್ರಿ ಆದರೆ ಕಂಪ್ಲೀಟ್ಲಿ ಒಂದು ಗಾಡ್ ವೈಬ್ಸ್. ಯಾಕೆ ಅಂದರೆ ಹಿಂದೂ ದೇವರುಗಳ ಎಲ್ಲ ಮೂರ್ತಿಗಳು ಈ ದೇವಾಲಯದಲ್ಲಿ ಪೂಜೆ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ಹನುಮಾನ್ನ ದರ್ಶನ ಆಗುತ್ತೆ, ಅದಾದಮೇಲೆ ದೇವಿ ದರ್ಶನ ಆಗುತ್ತೆ. ಮತ್ತು ಓಂಕಾರೇಶ್ವರನ ದರ್ಶನಕ್ಕೆ ಹೋಗಬೇಕಾದ್ರೆ, ಅಂದರೆ ಓಂಕಾರೇಶ್ವರನ ದರ್ಶನ ಮಾಡಿಕೊಂಡು ನೀವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಗೋಡೆ ಮೇಲಿರುವ ಚಿತ್ರಗಳು ಒಂದೊಂದು ಕಥೆಗಳನ್ನ ಹೇಳುತ್ತೆ. ಶಿವನ ಲೀಲೆಗಳನ್ನ ನೋಡ್ಬೋದು ನೀವಿಲ್ಲೆಲ್ಲ. ನನಗೆ ಇಲ್ಲಿ ಆಶ್ಚರ್ಯ ಆಗಿದ್ದೇನು ಅಂದರೆ ಕಾಮದೇವತೆದು ಆಲ್ಮೋಸ್ಟ್ ಅವಳು ಆ ಗೋಡೆ ಮೇಲೆ ನಾನು ನೋಡಿ ಒಂದು ಸೆಕೆಂಡು ನಾನೇ ಬೆರಗಾದೆ. ಈ ಥರನೂ ಇಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲೆಲ್ಲೂ ನೋಡಿದರೂ ಐಡಲ್ಸು, ಕಂಪ್ಲೀಟ್ಲಿ ಸ್ಟನ್ನಿಂಗು, ಅಂದರೆ ತುಂಬ ಚೆನ್ನಾಗಿದೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇನಿದೆ ಅಂತ ನೋಡೋಣ ಬನ್ನಿ. ಈ ಕಡೆ ಸ್ವಲ್ಪ ಸೈಡಿಗೆ ಬಂದರೆ ಇಲ್ಲಿ ಹಸುಗಳ್ನ ಸಾಕಿದ್ದಾರೆ. ಅಂದರೆ ಹಸುಗಳಿಗೂ ಪೂಜೆ ಮಾಡ್ತಿರ್ತಾರಲ್ಲ, ಅದಕ್ಕೋಸ್ಕರ ಅದೇನು ಬೇಡ ಬರ್ರಿ. ನೆಕ್ಸ್ಟ್ ನಾವು ಬಂದಿದ್ದು 108 ಜ್ಯೋತಿರ್ಲಿಂಗ ಇರುವ ಹಾಲ್ಗೆ. ಈ ಹಾಲಲ್ಲಿ ನೀವು ನೋಡ್ಬೋದು 108 ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಲಿಂಗಗಳು ಇದ್ದಾವೋ, ಎಲ್ಲೆಲ್ಲಿ ಜ್ಯೋತಿರ್ಲಿಂಗಗಳಿದ್ದಾವೋ ಅದನ್ನು ಎಲ್ಲ ಅಲ್ಲಿಂದ ತೊಗೊಂಡು ಬಂದು, ಅಂದರೆ ಆ ರೇಂಜ್ಗೆ ಅದೇ ಥರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕಾಲಚಕ್ರದ ಕಡೆಗೆ.
ಇಲ್ಲಿ ಕಾಲಚಕ್ರನ ತಿರುಗಿಸ್ತಾರಂತೆ. ಅಂದರೆ ಇದು ಯಾವ ಥರ ಅಂದರೆ ನಮ್ಮ ಸಮಯ ತಿರುಗೋ ಥರ ಆ ಥರ ಹೇಳ್ತಾರೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಶ್ರೀ ವಿಷ್ಣುವಿನ ಐಡಲ್ ಹತ್ರ. ಆ ಪಿಕ್ಚರ್ಸು ಅಷ್ಟೇ, ಗೋಡೆ ಮೇಲೆ ಬರೆದಿರೋದು ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಎಲ್ಲ. ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಶ್ರೀ ವಿಷ್ಣು ನಾರಾಯಣ ಮಲಗಿರುವಂತಹ ಐಡಲ್ಲು. ಈಗ ನಾವು ಬಂದಿದ್ದೀವಿ ರಾಧಾಕೃಷ್ಣನ ತೂಗುಯಾಲೆಗೆ. ಅಂದರೆ ತೂಗುಯಾಲೆ ತೂಗ್ತಾ ಇರುತ್ತೆ ರಾಧಾಕೃಷ್ಣ. ಅಂದರೆ ನಾರ್ಮಲಾಗಿ ಒಂಥರ ಚೆನ್ನಾಗೈತೆ ವೈಬ್ಸ್. ಅಂದರೆ ಈ ದೇವಾಲಯಕ್ಕೆ ಬಂದಾಗ ನನಗೆ ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು. ಆ ಐಡಲ್ಸ್ ಆಗಲಿ, ಅಂದರೆ ಒಂದೊಂದು ಸ್ಟೋರಿ ಹೇಳೋದಾಗಲಿ, ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು ನನಗೆ. ಇದು ಬಂದುಬಿಟ್ಟು ಹಾಲು, ಜಸ್ಟ್ ಪೇಂಟಿಂಗ್ಸ್ ಎಲ್ಲ ಕವರ್ ಮಾಡಿದ್ದಾರೆ. ಇದೆಲ್ಲವನ್ನು ನೀವು ಒಂದೇ ಪ್ಲೇಸ್ನಲ್ಲಿ ನೋಡಬಹುದು. ಅದು ಓಂಕಾರೇಶ್ವರ ಟೆಂಪಲ್ನಲ್ಲಿ ಮಸ್ಟ್ ವಿಸಿಟ್ ಪ್ಲೇಸು. ಪೂರಿಗೆ ಹೋದಾಗ ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಸನ್ ಕೊನಾರ್ಕ್ ಟೆಂಪಲ್. ಈ ಟೆಂಪಲ್ನ ಒಂದು ಚಕ್ರ ನೀವು 10 ರೂಪೀಸ್ ನೋಟ್ ಮೇಲೆ ನೋಡಿರಲೇಬಹುದು. ಹೌದು, ಅದೇ ಟೆಂಪಲ್ ಸನ್ ಕೊನಾರ್ಕ್ ಟೆಂಪಲ್. ಗಾಡಿನ ಪಾರ್ಕ್ ಮಾಡಿದ್ದೀವಿ. ಗಾಡಿ ಪಾರ್ಕಿಂಗ್ ಅಂತೂ ದುಡ್ಡಿಸ್ಕೊಳೋದ್ರಾಗ ಮಾತ್ರನೇ. ಅದಾದಮೇಲೆ ಈ ಕಡೆ ನೋಡಿದ್ರೆ ಗಾಡಿಗಳನ್ನ ಎಲ್ಲೆಲ್ಲಿ ನಿಲ್ಲಿಸ್ಬೇಕು, ಎಲ್ಲೆಲ್ಲಿ ಪಾರ್ಕ್ ಮಾಡಿ ಅಂತ ಹೇಳೋರಿಲ್ಲ ಕೇಳೋರಿಲ್ಲ, ಆ ಥರ ಇದೆ. ಈ ಟೆಂಪಲ್ಲು 13th ಸೆಂಚುರಿ ಅಲ್ಲಿ ಕಟ್ಟಿದ್ದು. 35 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಫ್ರಮ್ ಪೂರಿ ದೇವಾಲಯದಿಂದ ಇದೆ. ಈ ದೇವಾಲಯ ಕಟ್ಟಿಸಿದ್ದು ನರಸಿಂಗ ದೇವ ಅಂತ ಹೇಳ್ಬಿಟ್ಟು. ಈ ದೇವಾಲಯ ಡೆಡಿಕೇಟೆಡ್ ಟು ಸೂರ್ಯದೇವ, ಅಂದರೆ ಸೂರ್ಯನಿಗೆ ಡೆಡಿಕೇಟ್ ಮಾಡಿ ಈ ದೇವಾಲಯನ ಕಟ್ಟಿರೋದು. ರಾಜ ಸೈನಿಕರಿಗೆ ಹೇಳಿ ಎಲ್ಲರೂ ಬಂಡೆಗಳನ್ನ ಹೊತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ನೋಡಿದ್ರೆ ಬಂಡೆಗಳನ್ನ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಎಲ್ಲ ಹೋಗ್ತಾ ಇರೋದು. ಅದ್ರ ನೆಕ್ಸ್ಟ್ ಸ್ಟೆಪ್ಪು ಶಿಲ್ಪಿಗಳು ಕೆತ್ತನೆ ಮಾಡ್ತಾ ಇರೋದು. ಅದಾದ್ಮೇಲೆ ಶಿಲೆಗಳನ್ನ ಕೆತ್ತಾ ಇರೋದು, ಮತ್ತೆ ಕಲ್ಲುಗಳನ್ನ ಮೇಲ್ಗಡೆ ಜೋಡಿಸ್ತಾ ಇರೋದು, ವಿಗ್ರಹಗಳನ್ನ ಕೆತ್ತನೆ ಮಾಡ್ತಾ ಇರೋದು. ನೆಕ್ಸ್ಟ್ ಕಲ್ಲುಗಳನ್ನ ಎತ್ಕೊಂಡೋಗಿರ್ತಾ ಇರೋದು ಮೇಲ್ಗಡೆಗೆ. ನೆಕ್ಸ್ಟ್ ಈ ಸನ್ ಟೆಂಪಲ್ ನಿರ್ಮಾಣ ಆಯಿತು. ಇದೊಂದು ಮ್ಯೂಸಿಯಂ ಒಳಗೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಈ ಆಡಿಟೋರಿಯಂ ಗ್ಯಾಲರಿ ಒಳಗಡೆ ಹೋಗಬೇಕು ಅಂದರೆ ಟಿಕೆಟ್ ತಗೊಂಡು ಹೋಗಬೇಕಾಗುತ್ತೆ. 10 ರೂಪೀಸ್ ಇರುತ್ತೆ. ಇವತ್ತು ನಮಗೆ ಸನ್ ಟೆಂಪಲ್ಗೆ ಫ್ರೀ ಎಂಟ್ರಿ ಇದೆ. ಆ್ಯಕ್ಚುಲಾಗಿ ನಾರ್ಮಲ್ ಆಗಿ ಎಂಟ್ರಿ ಫೀಸ್ ಬಂದುಬಿಟ್ಟು 50 ರೂಪೀಸ್ ಇರುತ್ತೆ. ದೇವಾಲಯ ನೋಡೋಕೆ 100 ಫೀಟ್ ಚಕ್ರಗಳು ಥರ ಕಾಣೋದು, ಮತ್ತು ಸಿಂಹದ್ವಾರ ಅಶ್ವದ್ವಾರ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆ ಥರ ಇದೆ. ಮತ್ತು 200 ಫೀಟ್ ಹೈಟ್ ಇದೆ ಈ ದೇವಾಲಯ ನೀವು ನೋಡೋಕೆ ಹೋದರೆ. ಇಲ್ಲಿ ಏನು ಅಂದರೆ ಈ ರಥದ ಮೇಲೆ ಬೀಳುವಂತಹ ಒಂದು ನೆರಳನ್ನ ನೋಡಿಬಿಟ್ಟು ಟೈಮ್ ಎಷ್ಟು ಅಂತ ಕೂಡ ಹೇಳ್ತಾರಂತೆ. ಅದಕ್ಕೋಸ್ಕರ ಈ ಚಕ್ರಗಳನ್ನ ಎಲ್ಲ ಕಡೆ ನೋಡಬಹುದು. ಮರ ಸಿಕ್ತು ಅಂತ ಎಲ್ಲರೂ ನೆರಳಿಗೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೇ ಹಾಯ್ ಶ್ರೀಕಾಂತ್, ಕಳೆದೋಗಿದ್ರಿ? ನಾವು ಹಿಂದೆ ಹಂಗೆ ರೌಂಡ್ ಹಾಕೊಂಡು ಬರೋಣ ಅಂತ ಹೋಗಿದ್ವಿ. ಹಿಂದೆ ತುಂಬ ಚೆನ್ನಾಗಿದೆ. ಹೌದೌದು, ಎಲ್ಲರೂ ಮುಂದೆ ಸೌಂದರ್ಯ ಮಾತ್ರ ಸವಿತಾರೆ. ನೀವು ಫಸ್ಟು ಹಿಂದೆಯಿಂದ ಸ್ಟಾರ್ಟ್ ಮಾಡ್ತೀರಾ. ಈಗ ಮಾರ್ವಾಡಿ ಹೋಟೆಲ್ ಅಂತ ಹೇಳ್ಬಿಟ್ಟು ಕೊನಾರ್ಕ್ ಸನ್ ಟೆಂಪಲಿಂದ ಎಕ್ಸಿಟ್ ಆಗ್ತಾನೆ ಸಿಗುತ್ತೆ. ಅಲ್ಲಿಗೆ ಬಂದು ಕೂತಿದ್ದೀವಿ. ಸನ್ ಕೊನಾರ್ಕ್ ಟೆಂಪಲ್ ನೋಡಿಕೊಂಡು ಊಟ ಮಾಡಿಕೊಂಡು ಈಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಪ್ಲೇಸ್ ಬಂದು ಚಂದ್ರಭಾಗ ಬೀಚು. ಇದು ಜಸ್ಟ್ 3 ಕಿಲೋಮೀಟರ್ ಈಸ್ಟ್ ಆಫ್ ಕೊನಾರ್ಕ್ ಟೆಂಪಲ್ಗೆ ಸಿಗುತ್ತೆ. ಈ ಬೀಚ್ ಬಂದು ಬೇ ಆಫ್ ಬೆಂಗಾಲ್ಗೆ ಸೇರಿದ್ದು. ಇಲ್ಲಿ ನೀವು ಸನ್ರೈಸ್ ಸಖತ್ತಾಗಿ ನೋಡ್ಬೋದು ಅಂತ ಹೇಳ್ತಾರೆ. ಇಲ್ಲಿಗೆ ಬರೋರೆಲ್ಲ ಆಲ್ಮೋಸ್ಟ್ ಆಲು ಸನ್ರೈಸು, ಸನ್ಸೆಟ್ಟು ಮತ್ತು ವಾಟರ್ ಆ್ಯಕ್ಟಿವಿಟೀಸ್ನ ಆಡೋಕ್ಕೆ ಅಂತ ಬರ್ತಾರೆ. ಈ ಚಂದ್ರಭಾಗ ಬೀಚ್ನಲ್ಲಿ ನೀವು ವಾಟರ್ ಆ್ಯಕ್ಟಿವಿಟೀಸ್ನು ಟ್ರೈ ಮಾಡ್ಬೋದು. ಬಟ್ ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ಆಲ್ರೆಡಿ ಈ 3 ಗಂಟೆ ಹಾಗೆ ಹೋಗಿತ್ತು ನಾವು ಚಂದ್ರಭಾಗ ಬೀಚಿಗೆ ಬರೋ ಅಷ್ಟೊತ್ತಿಗೆ. ಅದಕ್ಕೆ ಬೇಗ ಆ ವ್ಯೂನ ಒಂದು ಅರ್ಧ ಗಂಟೆ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಜಸ್ಟ್ ಆ ಥರ ಬಂದು ಆ ಥರ ಹೋಗ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್
ಚಂದ್ರಭಾಗ ಬೀಚ್ನ ಮುಗಿಸ್ಕೊಂಡು ಹೋಗ್ತಾ ಇರೋದು ಭುವನೇಶ್ವರ್ಗೆ. ಭುವನೇಶ್ವರಲ್ಲಿ ನಾವು ಫಸ್ಟ್ ಡೇ ಎಕ್ಸ್ಪ್ಲೋರ್ ಮಾಡಿದ್ದು ಲಿಂಗರಾಜ್ ಟೆಂಪಲ್ನ. ಈಗ ನೆಕ್ಸ್ಟ್ ಟೆಂಪಲ್ ಬಂದ್ಬಿಟ್ಟು ಮುಕುಟೇಶ್ವರರು ಮತ್ತು ಪರಶುರಾಮ ಟೆಂಪಲ್ಲು. ಫಸ್ಟ್ ಪರಶುರಾಮ ಟೆಂಪಲ್ನ ನಾವು ನೋಡಿಕೊಂಡು ದರ್ಶನ ಪಡ್ಕೊಂಡು ಈಗ ಮುಕುಟೇಶ್ವರ ಟೆಂಪಲ್ ಕಡೆಗೆ ಹೊರಡ್ತಾ ಇದ್ದೀವಿ. ನಾವು ಹೋದಾಗ ಮುಕುಟೇಶ್ವರ ಟೆಂಪಲಲ್ಲಿ ಯಾವುದೋ ಫಂಕ್ಷನ್ ಬೇರೆ ನಡೀತಾ ಇತ್ತು. ಹಂಗೆ ಕಣ್ಣಾಡಿಸ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿ ಗಾಡಿನ ನಮ್ಮ ಬುಜ್ಜಿನ ರಿಟರ್ನ್ ಮಾಡಬೇಕಾಗಿತ್ತು. ಅವ್ರಿಗೆ ಕಾಲ್ ಮಾಡಿದಾಗ ಅವರು ಆಫೀಸ್ ಹತ್ರ ಬರ್ರಿ ಅಂತ ಹೇಳಿದ್ರು. ಬುಜ್ಜಿನ ಈಗ ನಾವು ಡ್ರೈವ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಬುಜ್ಜಿನ ಬಿಟ್ಟು ಆಟೋದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಡಾರ್ಮೆಂಟ್ರಿ ಬುಕ್ ಮಾಡಿದ್ದೀವಿ. ನಾವು ಸ್ಟೇ ಮಾಡಿರೋಂಥ ಹೋಟೆಲ್ 6 ಅವರ್ಸ್ಗೆ 299 ಆ್ಯಂಡ್ 24 ಅವರ್ಸ್ಗೆ 499. ನಾವಿವಾಗ ಟೋಟಲ್ ಆಗಿ ಒಂದು ರೂಮನ್ನು ತೊಗೊಂಡಿದ್ವಿ. ರೂಮ್ಸ್ ಎಲ್ಲ ಸ್ಟೇ ಮಾಡೋದಕ್ಕೆ ಚೆನ್ನಾಗೇ ಇದ್ದಾವೆ, ನೋ ವರೀಸು. ರೈಲ್ವೆ ಸ್ಟೇಷನ್ ಪಕ್ಕನೇ ಸಿಗುತ್ತೆ ಈ ಸ್ಟಾರ್ ಡಾರ್ಮೆಂಟರಿ. Searching hotel. Meanwhile, our friend scrolling the reels. Even on the roads while walking. ಪೂರಿ ಭುವನೇಶ್ವರ ಬಂದಾಗ ಸ್ವೀಟ್ಸ್ಗಳನ್ನ ಇವನ್ ಟ್ರೈ ಮಾಡಿ. ಇದು ಚೆನ್ನಪೋಡ್ ಅಂತೆ, ಅದಾದಮೇಲೆ ರಸಗುಲ್ಲ ಇದೆ, ಗುಲಾಬ್ ಜಾಮೂನ್ ಇದೆ, ರಬಡಿ, ಅದೊಂದು ರಬಡಿ ಅಂತೆ ನೋಡ್ರಿ. ಅದು ಟೇಸ್ಟು ನಮ್ಮ ಬೆಳಗಾವಿ ಕುಂದ ಇದ್ದಂಗೆ ಐತೆ. ಚೆನ್ನಪೋಡನ ಚೆನ್ನಪೋಡ ಇಲ್ಲಿ ತಿಂದಿರೋ ಚೆನ್ನಪೋಡ ನಮ್ಮ ಬೆಳಗಾವಿ ಕುಂದ ಇದ್ದಂಗಿದೆ ಟೇಸ್ಟು. ಸರಿ, ಓಕೆ. ಇದು ರಸಮಲೈ. ಭುವನೇಶ್ವರಲ್ಲಿ ನಾವು ಸ್ವೀಟ್ಸ್ ಎಲ್ಲ ಟ್ರೈ ಮಾಡಿ ಅದಾದಮೇಲೆ ಊಟಕ್ಕೆ ಅಂತ ಬಂದು ರೈಸಸ್ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸಿಗುತ್ತೆ, ಇಲ್ಲಿ ಊಟನ ಟ್ರೈ ಮಾಡಿ ಚೆನ್ನಾಗಿತ್ತು. ನೀವು ಟ್ರೈ ಮಾಡಬಹುದು. ಇವತ್ತು ರೂಮ್ ಚೆಕ್ಔಟ್ ಮಾಡಿ ನಮಗೆ 8 ಗಂಟೆಗೆ ಬ್ಯಾಕ್ ಟು ಬೆಂಗಳೂರು ಟ್ರೈನ್ ಇದೆ ಭುವನೇಶ್ವರಿಂದ. ಆ ಟ್ರೈನ್ ಆಲ್ರೆಡಿ ಬುಕ್ ಮಾಡಿದ್ವಿ, ಅದು 2 ಮಂತ್ಸ್ ಬ್ಯಾಕೇ. ಟ್ರೈನ್ ಆಲ್ರೆಡಿ ಸ್ಟೇಷನ್ನಲ್ಲಿ ರೆಡಿಯಾಗಿ ನಿಂತಿದೆ. ಇನ್ನೊಂದು ಮೇಯ್ನ್ ಥಿಂಗ್ ಹೇಳಬೇಕು ಅಂದರೆ, ನಾವು ಈ ಪೂರಿ ಸೀರೀಸ್ನಲ್ಲಿ ಮಿಸ್ ಮಾಡಿರೋದು ಚಿಲ್ಕಾ ಲೇಕು. ಅಂದರೆ ಆ ಲೇಕಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ, ಪ್ಲಸ್ ಆ ಡಾಲ್ಫಿನ್ಸ್ ಎಲ್ಲ ಕಾಣುತ್ತೆ ಆ ಟೈಮ್ನಲ್ಲಿ ಅಂತ ಹೇಳ್ತಾರೆ. ನಮಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಾವು ಆ ಪ್ಲೇಸ್ನ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಟ್ರೈನಲ್ಲಿ ಹೋಗಬೇಕಾದ್ರೆ ಆ ಪ್ಲೇಸ್ ಕಾಣುತ್ತೆ ನೋಡಿ, ಇದೇ ಆ ಪ್ಲೇಸ್ ಚಿಲ್ಕಾ ಲೇಕ್. ನೀವು ಮಿಸ್ ಮಾಡಬೇಡ್ರಿ, ಟ್ರೈ ಮಾಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮದು ಸ್ಮಾಲ್ ಫೇವರು, ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಮತ್ತು ಇದು 1 ಸೆಕೆಂಡ್ಗಿಂತ ಕೆಳಗಡೆ ತೊಗೊಳುತ್ತೆ ಟೈಮು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿವನ್.